ನಮಸ್ತೆ ಎಲ್ಲರಿಗೂ, ನಾನು ನಿಮ್ಮ ಡಯಟಿಷಿಯನ್ ಸಂಗೀತ. ಇವತ್ತಿನ ವಿಡಿಯೋದಲ್ಲಿ ಡಯಾಬಿಟಿಸ್ನ ಬಗ್ಗೆ ತಿಳಿಸ್ಕೊಡ್ತೀನಿ. ಡಯಾಬಿಟಿಸ್ ಅಂತ ಹೇಳಿದ್ರೆ ನಮ್ಮ ಒಂದು ಬ್ಲಡ್ಡಲ್ಲಿ ಗ್ಲೂಕೋಸ್ನ ಅಂಶ ಹೆಚ್ಚಿರುವಂಥದ್ದು. ಇದರಲ್ಲಿ ಎರಡು ವಿಧ ಇದೆ. ಒಂದು ಟೈಪ್ 1 ಡಯಾಬಿಟಿಸ್, ಟೈಪ್ 2 ಡಯಾಬಿಟಿಸ್. ಟೈಪ್ 1 ಡಯಾಬಿಟಿಸ್ ಹೇಗೆ ಅಂತಂದರೆ ಆಟೋ ಇಮ್ಯೂನ್ ಡಿಸೀಸ್. ಪಿನ್ನ ತೊಗೊಂಡು ನಾವೇ ಚುಚ್ಕೊಂಡು ರಕ್ತ ಬರ್ಸ್ಕೊಂಡಂಗೆ ಏನು ಪ್ಯಾಂಕ್ರಿಯಾಟಿಕ್ ಸೆಲ್ಸ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ ಅದನ್ನು ನಮ್ಮ ಒಂದು ಇಮ್ಯೂನ್ ಸಿಸ್ಟಮ್ ಡಿಸ್ಟ್ರಾಯ್ ಮಾಡ್ತಾ ಇರುತ್ತೆ. ಸೊ ಆಸ್ ಪರ್ ದಿ ಡಾಕ್ಟರ್ ಸಜೆಷನ್ ಇನ್ಸುಲಿನ್ನ ತಗೊಳ್ಬೇಕಾಗತ್ತೆ. ಅದೇ ಟೈಪ್ 2 ಡಯಾಬಿಟಿಸ್ ಅಂತ ಹೇಳಿದ್ರೆ ಅದು ಕ್ರೋನಿಕ್ ಮೆಟಾಬೋಲಿಕ್ ಡಿಸಾರ್ಡರ್, ಲೈಫ್ ಸ್ಟೈಲ್, ಒಬೆಸಿಟಿ ಆರ್ ಹೆರಿಡಿಟರಿ ಆಗಿರುತ್ತೆ. ನಿಮಗೇನಾದರೂ ಕಂಪ್ಲೀಟ್ ಡಯಟ್ ಬೇಕಂತ ಹೇಳಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಡಯಟ್ ಅಂತ ಕಮೆಂಟ್ ಮಾಡಿ. ಇದರಲ್ಲಿ ಮೊದಲನೇದಾಗಿ ನಾವು ಫಾಲೋ ಮಾಡಬೇಕಿರೋದು ಹೆಲ್ತಿ ಲೈಫ್ ಸ್ಟೈಲ್ ಹಾಗೂ ಗುಡ್ ಡಯಟ್. ಡಯಾಬಿಟಿಸ್ಗೆ ಲೋ ಜಿ ಐ ಫುಡ್ಸ್ನ ಸೆಲೆಕ್ಟ್ ಮಾಡಬೇಕಾಗಿರುತ್ತೆ. ಲೋ ಜಿ ಐ ಅಂತ ಹೇಳಿದ್ರೆ ಯಾವುದೇ ಒಂದು ಫುಡ್ಡನ್ನು ತೊಗೊಂಡಾಗ ಅದು ನಿಧಾನವಾಗಿ ಡೈಜೆಸ್ಟ್ ಆಗಿ ನಿಧಾನವಾಗಿ ಗ್ಲೂಕೋಸ್ನ ಪ್ರೊಡ್ಯೂಸ್ ಮಾಡಿದ್ರೆ ಅದನ್ನು ಲೋ ಗ್ಲೈಸಮಿಕ್ ಇಂಡೆಕ್ಸ್ ಫುಡ್ಸ್ ಅಂತ ಹೇಳ್ತೀವಿ. ಈಗೇನು ಲಿಸ್ಟ್ ಕೊಟ್ಟಿದ್ದೀನಲ್ಲ ಇಷ್ಟು ಕೂಡ ಲೋ ಗ್ಲೈಸಮಿಕ್ ಇಂಡೆಕ್ಸ್ ಫುಡ್ಸ್. ಬಟ್ ಕ್ವಾಂಟಿಟಿ ತುಂಬಾ ಮ್ಯಾಟರ್ಸ್ ಆಗುತ್ತೆ. ನೀವೇನಾದರೂ 100 ಗ್ರಾಮ್ಸ್ ಆಫ್ ವಾಟರ್ಮೆಲನ್ನ ತೊಗೋತೀರಂದರೆ ದಟ್ಸ್ ಓಕೆ, ಕನ್ಸಿಡರ್ ಆ್ಯಸ್ ಲೋ ಜಿ ಐ ಫುಡ್ಸ್. ನೀವೇನಾದರೂ ಮೋರ್ ದ್ಯಾನ್ 500 ಗ್ರಾಮ್ಸ್ನ ತೊಗೋತೀರಾ ಅಂತಂದರೆ ಅದನ್ನು ನಾವು ಲೋ ಜಿ ಐ ಫುಡ್ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನನ್ನ ಅಕೌಂಟ್ನ ಫಾಲೋ ಮಾಡಿ, ಕಮೆಂಟ್ ಮಾಡಿ. ಬಾಯ್.